ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಸಾಯಿ ಕಿಚನ್. ಇವತ್ತು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದು ಸೀಮೆ ಬದನೆಕಾಯಿ ಸಾಗು. ಅದು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಆನಿಯನ್ನು, 12 ಹಸಿಮೆಣಸಿನ್ಕಾಯಿ, 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಗಸಗಸೆ, 1 ಹಿಡಿದ ಬೆಳ್ಳುಳ್ಳಿ, 1 ಸ್ಪೂನ್ ಧನಿಯಾ ಪೌಡರ್, 1 ಇಂಚ್ ಚಕ್ಕೆ, 3 ಲವಂಗ, 1 ಇಂಚ್ ಶುಂಠಿ. ಒಗ್ಗರಣೆಗೆ ಏನು ನೋಡೋಣ ಬನ್ನಿ. ಸಾಸಿವೆ, ಗುಂಟೂರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ 2, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಯಿಸ್ಕೊಂಡಿರೋದು ಟೊಮೆಟೊ ಮತ್ತು ಸೀಮೆ ಬದನೆಕಾಯಿ. ರುಬ್ಬೋದಕ್ಕೆ ಕಾಯಿ ತುರಿ, 1 ಬೌಲ್ ಕಾಯಿ ತುರಿ. ಫಸ್ಟ್ ಫ್ರೈ ಮಾಡೋಣ. ಪ್ಯಾನ್ಗೆ ಎಣ್ಣೆ ಹಾಕಿ ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ, 12. ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳಿ, ಬೆಳ್ಳುಳ್ಳಿ, ಫ್ರೈ ಮಾಡಿ ಆಯಿಲಲ್ಲಿ. ಇದೆಲ್ಲ ಏನು ಫ್ರೈ ಮಾಡ್ಕೊತಿದ್ದೀವೋ ಅದೆಲ್ಲ ರುಬ್ಬಕ್ಕೆ ಫ್ರೆಂಡ್ಸ್, ರುಬ್ಕೊಬೇಕು ಮಸಾಲೆ ನೀವು. ನೆಕ್ಸ್ಟ್ 3 ಲವಂಗ ಹಾಕ್ಕೊಂಡ್ಬಿಡಿ, ಚಕ್ಕೆ ಹಾಕ್ಕೊಳ್ಳಿ, ಗಸಗಸೆ ಹಾಕ್ಕೊಳ್ಳಿ, 1/4 ಟೀ ಸ್ಪೂನ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ, ಜೀರಿಗೆ 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ. ಇದೆಲ್ಲ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಫ್ರೈ ಮಾಡ್ಕೊಂಡ್ವಲ್ಲ, ಅದಕ್ಕೆ ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸ್ ನುಣ್ಣಗೆ ರುಬ್ಕೊಂಬಿಡಿ ಫ್ರೆಂಡ್ಸ್. ಅದ್ರ ಜೊತೆಗೆ ಶುಂಠಿ ಇಟ್ಕೊಂಡಿದ್ವಲ್ಲ, ಒಂದು ಇಂಚು, ಅದನ್ನು ಹಾಕ್ಕೊಂಬಿಡಿ ರುಬ್ಬಕ್ಕೆ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ವಾಚ್ ಮಾಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಆಲ್ ಅಂತ ಸೆಲೆಕ್ಟ್ ಮಾಡಿ. ಶುಂಠಿ ಹಾಕ್ಕೊಂಡು ಇವಾಗ ಧನಿಯಾ ಪುಡಿ 1 ಸ್ಪೂನ್ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬನ್ನಿ. ಫ್ರೆಂಡ್ಸ್, ಇದು ನೋಡಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡ್ವಲ್ಲ, ಅದು ರುಬ್ಬಿರೋದು. ಇವಾಗ ಟೊಮೆಟೊ ಬೇಯಿಸಿರೋದು ಮತ್ತು ಸ್ವಲ್ಪ ಸೀಮೆ ಬದನೆಕಾಯಿ ಬೇಯಿಸಿರೋದು, ಅದೆರಡು ಹಾಕ್ಕೊಂಡು ನೈಸಿಗೆ ಮತ್ತೆ ರುಬ್ಕೊಂಬರ್ಬೇಕು. ಸ್ಟವ್ ಹಚ್ಕೊಂಡು ಪಾತ್ರೆ ಇಡಿ ಫ್ರೆಂಡ್ಸ್. ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ ಹಾಕಿ, ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪು, ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಫ್ರೆಂಡ್ಸ್. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಸಾಗು ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ತಿನ್ಬೋದು ಫ್ರೆಂಡ್ಸ್. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಮನೇಲಿರೋಂಥ ಮಾಮೂಲಿ ಸಾಮಾನು ಹಾಕಿ ಮಾಡ್ಬೋದು. ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ ತುರಿ ಇದ್ದರೆ ಸಾಕು, ಕೊತ್ತಂಬರಿ ಸೊಪ್ಪು.
ಈಗ ಆನಿಯನ್ ಎಲ್ಲ ಬೆಂದಿದೆ ಫ್ರೆಂಡ್ಸ್. ಇವಾಗ ಟೊಮೆಟೊ ಪ್ಯೂರಿ ಹಾಕಬೇಕು. ಟೊಮೆಟೊ ಸೀಮೆ ಬದನೆಕಾಯಿ ನಾವು ರುಬ್ಕೊಂಡಿದ್ದಲ್ಲ ಬೇಯಿಸಿ ಅದನ್ನು ಹಾಕ್ತೀವಿ. ಅದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಟೊಮೆಟೊ ಪ್ಯೂರಿ ಸ್ವಲ್ಪ ಬಾಯ್ಲ್ ಆದಮೇಲೆ ಇದು ಹಾಕಬೇಕು ಫ್ರೆಂಡ್ಸ್, ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಅದಾದಮೇಲೆ ಸೀಮೆ ಬದನೆಕಾಯಿ ಇಟ್ಕೊಂಡಿರ್ತೀವಲ್ಲ ಸಣ್ಣಗೆ ಬೇಯಿಸಿರೋದು ಅದನ್ನು ಹಾಕ್ಬಿಡಿ. ನೆಕ್ಸ್ಟ್ ಸಣ್ಣಗೆ ಉದ್ದುದ್ದಾಗಿ ತೆಳ್ಳಗೆ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸಾಗುಗೆ ನೀವು ರೌಂಡ್ ಎಲ್ಲ ಕಟ್ ಮಾಡಬಾರ್ದು, ದಪ್ಪ ತೆಳ್ಳಗೆ ಉದ್ದುದ್ದು ಕಟ್ ಮಾಡಿಕೊಂಡ್ರೆ ಸಾಗು ಥರ ಚೆನ್ನಾಗಿರುತ್ತೆ. ಸಾಗುಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೆಂಡ್ಸ್, ಕಲ್ಲುಪ್ಪು ಹಾಕ್ತೀವಿ ನಾವು. ಸ್ವಲ್ಪ ಅರಿಶಿನ ಪುಡಿ, ನೀರು ಹಾಕ್ಕೊಬೋದು ಫ್ರೆಂಡ್ಸ್. ಸಾಗು ಅಲ್ವಾ, ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ಇದು ತುಂಬ ಗಟ್ಟಿ ಆದರೆ ಸ್ವಲ್ಪ ನೀರು ಬೆರೆಸ್ಕೊಬೋದು. ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಇದೆಯಲ್ಲ, ಇದು ಒಂದೆರಡು ಕುದಿ ಬಂದರೆ ಸಾಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಈಗ ರೆಡಿ ಟು ಈಟ್. ನೀವು ಚಪಾತಿ, ಪೂರಿ, ದೋಸೆಗೆಲ್ಲ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸೀಮೆ ಬದನೆಕಾಯಿ ಸಾಗು ಮಾಡ್ಬೋದು. ನಿಮಗೆ ಇದು ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ, ನೀರು ಬೇಕಾದ್ರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇಷ್ಟು ಗಟ್ಟಿಯಾಗಿ ಮಾಡ್ತೀವಿ, ನೀವು ಸ್ವಲ್ಪ ನೀರು ಬೇಕಾದರೆ ಮಿಕ್ಸ್ ಮಾಡ್ಕೊಬೋದು. ಇಷ್ಟೊತ್ತು ನಮ್ಮ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.